ವಾಲ್ ಸಾಯಿನ ರೀತಿ ಗಾಡಿನ ವಾಶ್ ಮಾಡ್ತಾರೆ ಶೂಜು ತೋರಿ ಎಲ್ಲೆಲ್ಲೆಲ್ಲ ಹಾಕಿ ಉಂಟೆ ನೋಡ್ರಿ. ಓ ಇಂಡಿಯಾ ನೋಡ್ರಿ, ಇಂಡಿಯಾ. ಒಂದು ಅವರ್ ಹಾಕ್ಬಿಡ್ತೀರಾ? ಇಲ್ಲೇ ನಿಂತಿರಲ್ಲ ಹೇಳ್ರಿ. ಸೊ ಇದು ಸುರು ವ್ಯಾಲಿ ಅಂತೇಳಿ. ಇಲ್ಲಿ ನನಗೆ ಗಾಡಿ ಜೋರು ಓಡ್ಸಕ್ಕೆ ಮನಸ್ಸಾಗವಲ್ತು. आप कांस्टेबल हो? जी जी बहुत गाइस ಕಟ್ಟ ಬೊಂಬೈ ಕಟ್ಟನೆ ನಾತಾಗಿಲ್ಲ ಅಂತ ಕಟ್ಟ ಹೊಡಿತಾರೆ ಇಲ್ಲಿ. ರಾಂಗ್ದುಮ್ದಾಗ ನಿಮಗೆ ರೂಮ್ಸ್ ಬೇಕಪ್ಪ, ನಿಮಗೆ ಮುಂದೆ ಪದ್ದು ಮಠ ಹೋಗೋಕ್ಕಾಗತ್ತಿಲ್ಲ ಅಂದ್ರೆ ಇಲ್ಲೈತಿ ಮೇಲೆ ರೂಮ್ಸ್ ಅದಾವ. ಆ್ಯಂಡ್ ಬರತ್ತೀವಿ ಆ ಕಡೆನ ಸ್ವಲ್ಪ ಚಲೋ ವ್ಯೂ ಐತಿ. ನಾವು ಈ ಕಡೆನೂ ಹೊಂಟೇವಿ, ಈ ಕಡೆ ಸೈಡ್ ಅಷ್ಟು ಖಾಸ್ ವ್ಯೂ ಅನ್ಸತ್ತಿಲ್ಲ. ಬಟ್ ಹಿಂದೆ ನಾವು ಏನೇನು ಬಿಟ್ಟು ಬರತ್ತೀವಿ ಅದು ವ್ಯೂ ಭಾಳ ಚಲೋ ಅನ್ಸತೈತಿ. ಸೊ ಉಳಿದಿದ್ದ ಕಿಲೋಮೀಟರ್ಸ್ ಕವರ್ ಮಾಡೋಕೆ ಏನು ಮಾಡತ್ತೀವಪ್ಪ ಅಂದ್ರೆ ಫುಲ್ ಹೆವಿ ಮೆಟಲ್, ಸ್ಲಿಪ್ ನಾಟ್, ಎವೆನ್ 7 ಅಲ್ಟ್ರಾ ಬ್ರಿಡ್ಜ್, ಕ್ರೀಡ್, ಮೆಟಾಲಿಕಾ ಒಂದು ಪ್ಲೇ ಲಿಸ್ಟ್ ಹಾಕಿದೀಗ. ಅದನ್ನು ಕೇಳ್ಕೊಂತ ಬೈಕ್ ಕೊಟ್ಟಿದ್ದೆ. 2 ಮಂದಿ ತಮಿಳ್ನಾಡಿನ ಸಿಕ್ಕಾರ. ಆ್ಯಂಡ್ ಒಬ್ಬರು ಹೊಡ್ಯಾತಾರ ಹಿಮಾಲಯನ್ 411, ಒಬ್ಬರು ಹೊಡ್ಯಾತಾರ ಕಾವಾಸಕಿ ನಿಂಜಾ 300 ಹಿಂದಿದ್ದವ್ರು. ಆ್ಯಂಡ್ ಅವ್ರದ್ದು ಇಂಟರ್ಕಾಮ್ನಾಗ ಅವ್ರು ಕಾಮಿಡಿ ಮಾಡ್ಕೊಂಡು ಅವ್ರು ನಡ್ಯಾತಾರೆ. ಈಗ ಜಸ್ಟ್ ಅಲ್ಲೇ ಮ್ಯಾಗಿ ಮತ್ತು ಆಮ್ಲೆಟ್ ತಿನ್ಬೇಕಾರೆ ಏನೈತಿ ಮಾತು ನಡೆದಿತ್ತು ನಮ್ದು ಹಂಗೆ. ಆ್ಯಂಡ್ ಇಂಥ ರೋಡ್ನಾಗ ಆ ಬೈಕ್ ಭಾಳ ಮಜಾ ಮಾಡ್ಬೋದ. ಬಟ್ ಒಮ್ಮಿಂದೊಮ್ಮೆ ಇಂಥ ರೋಡ್ ಇದ್ದಿದ್ದ ರೋಡ್ ಬಿಟ್ಟು ಕೆಳಗೆ ಇಳಿತೀವಲ್ಲ, ಇಲ್ಲೇ ನಮ್ಮದು ಕಾಮಿಡಿ ಚಲೋ ಆಗೈತಿ, ಇವ್ರದ್ದು ಕಾಮಿಡಿ ಬಂದಾಗೈತಿ. ಒಳ್ಳೆ ನಾವು ರೋಡ್ ಕೊಡ್ತೇವೆ, ಆವಾಗ ಅವ್ರದ್ದು ಕಾಮಿಡಿ ಚಲೋ ಆಕೈತಿ. ಓಕೆ ಸ್ನೋ ಮೌಂಟೇನ್ ಸಿಗ್ತಾವ ಇಲ್ಲ ಗೊತ್ತಿಲ್ಲ ಅನ್ನೋದಿದೆ. ಆಜು ಬಾಜು ಪೂರ್ತಿ ಸ್ನೋ ಮೌಂಟೇನ್ ಬರತ್ತವ. ಇವತ್ತು ರಾತ್ರಿ ಥಂಡಿ ಹೆಂಗೆ ಹತ್ತದೈತೆ ಗೊತ್ತಿಲ್ಲ. 30 ಟೆಂಪ್ರೇಚರ್ ಒಮ್ಮಿಂದೊಮ್ಮೆ 20 ಆಗೈತಿ. ಆ್ಯಂಡ್ ಟೈಮ್ ಆಗೈತಿ 6:22. ಆ್ಯಂಡ್ ಸೂರ್ಯ ನೋಡ್ರಿ ಇನ್ನೂ ಎಲ್ಲಿ ಮೇಲೆ ಅದ, ಮಕ್ಕಕ್ಕೆ ಹೊಡ್ಯಾಕತ್ತಾನಾಗ ರಿಪ್ 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 ರಿಪ್. ರಾಂಗ್ದೂಮ್ ಆದ್ಮೇಲೆ ನಾವು ಹಿಂಗೇನೋ ಲೆಫ್ಟಿಗೆ ಹೋಗ್ತೇವೆ ಕೆಳಗಡೆ ಅಂತೇಳಿ. ಬಟ್ ಇಲ್ಲಿಂತ್ರ ಇಲ್ಲಿ ಏನು ಮುಂದೆ ಸ್ನೋ ಮೌಂಟೇನ್ಸ್ ಫುಲ್ ಅದಾವೆ, ಬರೀ ಸ್ನೋ ಮೌಂಟೇನ್ಸ್ ಅದಾವೆ ಮುಂದೆ. ಅಂತಲ್ಲಿ ಕರ್ಕೊಂಡು ಹೊಂಟೈತಿ ರೋಡ. ನೋಡ್ರಿ ಇಂಥ ಜಾಗದಾಗೂ ಆ್ಯಂಬುಲೆನ್ಸ್ ಸರ್ವಿಸ್, ಆಕ್ಸಿಜನ್ ಫ್ರೀ ಸಿಲಿಂಡರ್, ಹಂಗೇನಾರ ತ್ರಾಸ ಆಗೋದು ಎಲ್ಲ ಸಿಗ್ತಾವೆ. ಸೊ ಯು ಡು ನಾಟ್ ನೀಡ್ ಟು ವರಿ. ಸೊ ಫ್ರಮ್ ಹಿಯರ್ ರೈಟ್ ಲೆಫ್ಟ್ ಹೋದ್ರೆ ಸೀದಾ ರಿವರ್ ಒಳಗೆ. ಕಾನ್ಸೆಪ್ಟ್ ಒಂದೇ ಟೆನ್ಷನ್ ಆಗ್ತೈತಪ್ಪ ನನಗೆ. ಸನ್ಲೈಟ್ ಕಣ್ಣಿಗೆ ಕುಗ್ತಾ ಇದೆ ಮರೆ ನನ್ನ ಶೇಡ್ಸಲ್ಲಿ. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಗ್ತಾ ಇದೆ. ನನ್ನ ಶೇಡ್ಸಲ್ಲ ನಾವು ಶಾಡೋದಾಗ ಅದೇವಿ. ಆ್ಯಂಡ್ ಮುಂದ್ಗಡೆ ಏನೈತಿ ಒಂದು ಮೌಂಟೇನ್ ಮೇಲೆ ಸನ್ಲೈಟ್ ಬೀಳಾತೈತಿ. ಲೈಕ್ ಇದ್ರ ಮೇಲೆ ಹಾಫ್ ಬೀಳಾತೈತಿ, ಅದ್ರ ಮೇಲೆ ಫುಲ್ ಬೀಳಾತೈತಿ. ಅದಷ್ಟು ಹಿಂಗೆ ಕಾರ್ನರಿಗೆ ಬಂದ್ಕೊಳ್ಳಿ ಹಿಂಗೆ ಕಣ್ಣಿಗೆ ಏನು ಬ್ರೈಟ್ ಬಂದ್ಕೋತೈತಿ ಒಮ್ಮಿಂದೊಮ್ಮೆ ಈ ಶಾಡೋದಾಗ ಹಿಂಗೆ ರೈಡ್ ಮಾಡ್ಬೇಕಾದ್ರೆ. ಜಸ್ಟ್ ಇದ್ರ ನೆಕ್ಸ್ಟ್ ಕಾರ್ನರಿಗೆ ನೋಡ್ರಿ ನೀವು. ಆ್ಯಂಡ್ ವೈಸರ್ ಅಂತೂ ಫುಲ್ ಫಾಗ್ ಆಗತೈತಿ. ತೆಗೆದ್ರೆ ಪೂರ ಕಣ್ಣಿಗೆ ಮೂಗಿಗೆ ತಣ್ಣಗೆ ಗಾಳಿ ಬರತೈತಿ. ಇಲ್ಲಿ 20 ಡಿಗ್ರಿ ಹೇಳತೈತಿ, ಬಟ್ 20 ಡಿಗ್ರಿ ಇಲ್ಲ ನೋಡ್ರಿ. ಮೌಂಟೇನ್ ಅನ್ನೋದ ಓ ಮೈ ಗಾಡ್ ರಿಗ್ರೆಟ್ ಆಗತೈತಿ. ಆಗಲೇ ನಾ ಸ್ನೋ ಮೌಂಟೇನ್ ಎದಕ್ಕೆ ನೆನ್ಸಿದೆಪ್ಪ ಅಂತೇಳಿ. ಇಲ್ಲಿ 14 ಡಿಗ್ರಿ ಆಗೈತಿ ಆರಿದ ಪ್ರಕಾರ, ರಾಯಲ್ ಎನ್ಫೀಲ್ಡ್ ಪ್ರಕಾರ. ಆ್ಯಂಡ್ ಸ್ನೋ ಮೌಂಟೇನ್ಸ್ ಏನೈತಲ್ಲ 1-2 ಕಾಣ್ತಾವ ಅನ್ಕೊಂಡಿದ್ದಾರೆ, ಬಟ್ ಅವ ಬರತ್ತಾವ ತುಂಬಿ ಆಜು ಬಾಜು ಅದೇ ಏರಿಯಾ ಐತಿ. ಆ್ಯಂಡ್ ಇಲ್ಲಿಂದ ಇನ್ನು 84 ಕಿಲೋಮೀಟರ್ಸ್ ನಾವು ಹೋಗೋದೈತಿ. ಇನ್ನು 1 hour 51 minutes. ತಗೋರಿ ಹಿಂದಿನ ವ್ಯೂ ಚೊಕ್ಕ. ಬಟ್ ಈ ರೋಡ್ ಏನೈತಿ ಕಾರ್ ತೊಗೊಂಡದು ಬಂದ್ರೆ ಫ್ಯಾಮಿಲಿಗೆ ಏನರ ಮ್ಯಾನೇಜ್ ಮಾಡ್ಬೋದು. ಬೈಕ್ ಮೇಲೆ ಸಿಂಗಲ್ ಇದ್ದಾಗ ಬರಕ್ಕೆ, ಬೇಬಿ ಆದಮೇಲೆ ಈ ರೋಡ್ ಬರೋದು ಅಲ್ಲ.
ಕೈಯೆಲ್ಲ ಫ್ರೀಸ್ ಆಗತ್ತು ಆಗಲೇ. ಆ್ಯಂಡ್ ಫೈನಲಿ ವಿ ಆರ್ ಹಿಯರ್, ಡ್ರಾಂಗ್ ರೂಮ್ ಗ್ಲೇಷಿಯರ್. ನನಗೆ ಇದೊಂದು ಹೆದರಿಕೆ ಹತ್ಬಿಟ್ಟಿತ್ತಪ್ಪ. ಇಲ್ಲಿ ನನಗೆ ಡ್ರಾಂಗ್ ರೂಮ್ ಗ್ಲೇಷಿಯರ್ ನೋಡೋಕೆ ಸಿಗ್ತೈತೋ ಇಲ್ಲೋ ಕತ್ಲಾಗ್ಬಿಡ್ತೈತಿ ಅಂತ ಜಗ್ಗಿ ಆತನ ಗಾಡಿ ಆಗಲಿತ್ರ. ಫೈನಲಿ ಇನ್ನೊಂದು ಎರಡು ಬೆಂಡ್ ಆದಲ್ಲ ಡ್ರಾಂಗ್ ರೂಮ್ ಗ್ಲೇಷಿಯರ್ ಮುಂದೆ. ಇಲ್ಲಿ ಮುಂದಿಂದ ಯಾವುದು ವ್ಯೂ ಇದನ್ನಾದರೂ ನಡೀತೈತಿ ನನಗೆ. ಫೈನಲಿ ವಿ ಆರ್ ಅಟ್ ಡ್ರಾಂಗ್ ರೂಮ್ ಗ್ಲೇಷಿಯರ್. ಬಟ್ ಅದು ಸ್ಪಾಟ್ ಇದು ಇನ್ನು ಮುಂದಿಂದು ನನಗೆ ಇದನ್ನಾಗವಲ್ದ. ಐ ಥಿಂಕ್ ಮುಂದಿಂದಕ್ಕೆ ಹೋಗಿ ನಿಲ್ಲೋದು ಚಲೋ ಅನ್ಸಾಕತ್ತೈತಿ. ಮುಂದೆ ಹೋದ್ಕೊಳ್ಳಿ ಮತ್ತು ಈ ಕಡೆದು ಆ್ಯಂಗಲ್ ಚೇಂಜ್ ಆಗಬಾರ್ದು. ನಡುಗೆ ಗುಡ್ಡ ಬಂತು, ಅದು ಇದಾಯ್ತು. ಸಾಯಿ ಗಾಡಿ ಬಿಟ್ಟು ಯಾವಾಗ ಹೇಳಿದೇನೋ, ಯಾವಾಗ ಫೋಟೋ ತೆಗೆದೇನೋ. ಸೊ ಗ್ಲೇಷಿಯರ್ ಮೀನ್ಸ್ ಇಟ್ ಹ್ಯಾಸ್ ಬೀನ್ ದೇರ್ ಫ್ರಮ್ ಥೌಸಂಡ್ಸ್ ಆಫ್ ಇಯರ್ಸ್ ಆ್ಯಂಡ್ ನಾಟ್ ಲೈಕ್ ಇಲ್ಲಿ ಸ್ನೋ ಬಿತ್ತಪ್ಪ, ಇಲ್ಲಿ ಗಾಡಿ ಬಾಜುಕ್ಕಿಂತ ಮೆಲ್ಟ್ ಆತ, ಈ ಥರ ಎಲ್ಲ. ಎಸ್ ನೋಡ್ರಿಪ್ಪ, ಡ್ರಾಂಗ್ ರೂಮ್ ಗ್ಲೇಷಿಯರಿಗೆ ಬಂದುಬಿಟ್ಟಿವಿ. ಆ್ಯಂಡ್ ಅದ್ರದ್ದು ಏನು ವಾಟರ್ ಮೆಲ್ಟ್ ಆಗಿ ಕೆಳಗಡೆ ಬರತೈತಿ. ಆ ವಾಟರ್ ಮೇಲಿಂದ ಬ್ರಿಡ್ಜ್ ಕೆಳಗೆ ಮಾಡ್ಯಾರ, ಇಲ್ಲಿಂದ ಕಾಣತೈತಿ, ನಿಮಗೆ ಕಾಣಂಗಿಲ್ಲ ಈಗ. ಆ್ಯಂಡ್ this is a glacier, so it has been there from a lot of years. And ಇದು ಮುಂಚೆ ಇಲ್ಲಿ ಮಟ್ಟ ಎಲ್ಲ ಇತ್ತು ಹಿಂಗೆ ಫುಲ್ ವಿಡ್ತ್ನಾಗ. ಬಟ್ ಈಗ ಸಣ್ಣದಾಗೈತಿ ಡ್ಯೂ ಟು ಗ್ಲೋಬಲ್ ವಾರ್ಮಿಂಗ್. ಈಗ ಇಳಿದ ಫೋಟೋ ಗಿಡ ತಗೊಳ್ಳೋಣ ಅಂತ. ಇದು ಸಿಗ್ತೈತಿಲ್ಪ ನೋಡಕ್ಕೆ ಅನ್ನೋದಿದ್ದಾನೆ. ಇದು ನೋಡಕ್ಕೆ ಸಿಗ್ತೈತಿಲ್ಲ ಕತ್ಲಾತಂದ್ರೆ ಇದನ್ನೇ ನೋಡಕ್ಕೆ ಬಂದಿದ್ದು. ನಾನು ಸಿಟ್ಟು ಬರೋದ್ಬಿಟ್ಟಿತ್ತು. ಅಲ್ಲಿ ಹಿಂದೆ ರೂಮ್ ಇದ್ವಲ್ಲ, ಚಾ ಕಾಫಿ ಕುಡ್ದು ಆಮ್ಲೆಟ್ ತಿಂದ್ವಿ, ಅಲ್ಲೇ ರೂಮ್ ಇದ್ವು, ಅಲ್ಲಿ ಮಾಡ್ಬೋದಿತ್ತು ನೋಡಿ ಸುಮ್ಮನೆ ಅಂತಂದು ಹಿಂಗೆ ಅನ್ಕೊಳ್ಳೋದಿದ್ದೆ ಮನಸ್ಸಿನಾಗ. ಬಂತಪ್ಪ. ಡ್ರಾಂಗ್ ರೂಮ್ ಗ್ಲೇಷಿಯರ್ ಅಂದ್ರೆ ಚೆಂದ ನೋಡ್ಬಿಡ್ರಿ ಬಾ. ಲಿಟ್ರಲಿ ಫ್ರೀಸಿಂಗ್ ವಿಂಡ್ ಬರೋದಿಲ್ಲ ನಮ್ಗೆ. ಆ್ಯಂಡ್ ಅಲ್ಲಿ ಕೆಳಗೆ ಒಂದೆರಡು ಏನೋ ಶಾಪ್ಸ್ ಕಾಣತ್ತವೆ ಅಲ್ಲಿ ಎಕ್ಸಾಕ್ಟ್ಲಿ. ಸೊ ಬ್ರೇಕ್ ತೊಗೊಳ್ಳೋ ಪ್ಲ್ಯಾನ್ ಇಲ್ಲ. ಇದು ನೋಡಿ ಭಾಳ ಖುಷಿ ಆದ. ಸೊ ಡ್ರಾಂಗ್ ರೂಮ್ ಗ್ಲೇಷಿಯರ್ ಏನೈತಿ, ಒಂದು ರೌಂಡ್ ಫೈನಲಿ ನೋಡಿಬಿಡ್ರಿ. ಮುಂದೆ ಕಾಣ್ಬೋದು ಇಳಿಬೇಕಾರೆ ಭಾರಿ ಬ್ಯೂಟಿಫುಲ್ ಸನ್ಸೆಟ್ ಹಿಂದಾಗತೈತಿ. ಬಟ್ ಅದ್ರದ್ದು ರೆಡ್ ಹ್ಯೂ ಸನ್ ಏನೈತಿ ಇಲ್ಲೇ ಮತ್ತು ಮುಂದಿನ ಮೌಂಟೇನ್ಸ್ ಮ್ಯಾಗ ಬೀಳತೈತಿ. ಆ್ಯಂಡ್ ಪಟ ಈಗ ಈ ಮೌಂಟೇನ್ ಏನೈತಿ 4 ಜಿಗ್ಜಾಗ್ ಬೆಂಡ್ಸ್ದಾಗ ಇಳಿಯಾತೇವೆ. ವೆರಿ ಕೋಲ್ಡ್. ಬ್ಯೂಟಿ. ಆ್ಯಂಡ್ ಗ್ಲೌಸ್ ಏನೈತಿ ಇವ್ನ ಹಾಕ್ಕೊಂಡೇನಿ. ಇವು ಭಾಳ ಅಂದ್ರೆ ಇನ್ನೂ 1 ತಾಸು, ಆಮೇಲೆ ಇದ್ರೊಳಗಿಂತ ಥಂಡಿ ಒಳಗೆ ಬರೋಕ್ಕೆ ಸ್ಟಾರ್ಟ್ ಆಗತ್ತೈತಿ. ಅಲ್ಲಿ ಮಟ್ಟ ಇವ್ನ ಮ್ಯಾನೇಜ್ ಮಾಡೋಣ. ಸ್ವಲ್ಪ ಬೆಚ್ಚಗದಾವ ಇವು. ಆದಮೇಲೆ ಮತ್ತೆ ಥಂಡಿ ಆತಂದ್ರೆ ಆರ್ಮಿ ಗ್ಲೌಸ್ ತೊಗೊಂಡೇನಿ. ಸ್ಟ್ಯಾಂಡ್ ಬೈ ನಮ್ದು ಹೆಂಗಿದ್ರು. ಜಸ್ಟ್ ಏನೈತಿ ಇಲ್ಲ, ಇದು ಕೆಳಗಿಂದ ಏನೋ ಒಂದು ರಿಡ್ಜ್ ಐತಿ. ಇದು ಬಂದಮೇಲೆ ಅಲ್ಲಿ ಇದನ್ನು ಮಾಡೋಕ್ಕಾಗಲ್ಲ. ಈ ಕಡೆ ಒಂದು ಸಣ್ಣೊಂದು ಬೈಕ್ ಹೋಗೋಂಗೆ ರೋಡ್ ಐತಿ, ಅದ್ರ ಮ್ಯಾಗ ಅದು ಹೋದ್ರೆ ಆ ಕಡೆ ಆ ಸೈಡಿಂದ ಇನ್ನೊಂದು ಭಾಳ ಚೆಂದ ಕಾಣಿಸ್ತೈತಿ. ಡ್ರಾಂಗ್ ರೂಮ್ ಗ್ಲೇಷಿಯರ್ ಬಾಯಿನೇ ಹೊಳವಲ್ ಥಂಡಿಗೆ. ಒಂದು ಬರೀ ಅದು ಸಪ್ಪನ್ ಮ್ಯಾಗಿ ಸಪ್ಪನ್ ಆಮ್ಲೆಟ್ ತಿಂದು ತಲೆನೂ ಓಡೋಲ್ದು. ಟೈಮ್ ಆಗೈತಿ 7:30. ಸೊ ಅರೌಂಡ್ 7:15 ನಾವು ಇಲ್ಲಿ ಡ್ರಾಂಗ್ ರೂಮ್ ಗ್ಲೇಷಿಯರ್ ಕಡೆ ಬಂದಿದ್ವಿ. ಇಲ್ಲೊಂದು ಕರ್ವ್ ಒಳಗೆ ಸ್ಮಾಲ್ ಪಾಂಡ್ ಆಗೈತಿ ನೀರಿಂದ, ಲೈಕ್ ಫ್ರೆಶ್ ವಾಟ್ರ್ ಏನು ಮೇಲೆ ಹಾಕೈತಿ ಐಸ ಅದ್ರದ್ದು. ಬಟ್ ಸ್ಟಿಲ್ ಇಲ್ಲ, ಭಾಳ ವಿಂಡಿ ಐತಿಲ್ಲೇ. ಓಹೋ ಥಂಡಿ. ಆ್ಯಂಡ್ ಎಲ್ಲಕ್ಕಿಂತ ಲಾಸ್ಟ್ ನಾನೇ ಎಲ್ಲರೂ ಮುಂದೋಗ್ಯಾರ. ಯಾಕಂದ್ರೆ ಇದು ಗೋಪುರ ಏನೈತಿ ಹ್ಯಾಂಗ್ ಆಗಿತ್ತು. ಪಟ್ಟನ ಬ್ಯಾಟ್ರಿ ತೆಗೆದು ಮೆಮ್ರಿ ಕಾರ್ಡ್ ತೆಗೆದು 2 ಹಳ್ಳಿ ಒಳಗೆ ಹಾಕಿ
ಪಟ ಪಟ ಸ್ಟಾರ್ಟ್ ಮಾಡ್ಕೊಂಡು ಕೆಳಗೆ ಇಳಾತಾರೆ. ನಿಲ್ಲ ಅಂತಂದ ಮತ್ತು ಹೊಳ್ಳಿ ತಾಕತ್ತ ಸ್ಮೆಲ್ ಮೇ ಬಿ ನೀರು ಬೇಕಾಗಿತ್ತು ಅಂತ. ಲಾಸ್ಟಿಗೆ ಏನು ರೋಡ್ ಐತಿ ವಾ ವಾ ವಾ. ಇದಿನ್ನೂ ಫಾರ್ ಬೆಟ್ರ್ ಐತಿ. ಹಿಂದೆ ಬರೀ ದೊಡ್ಡ ಏನು ಸೈಡಿಗೆ ಕಲ್ಲು ಕಾಣತ್ತಾವ, ಇಂಥವ ಕಲ್ಲಿದ್ದು. ಕ್ಯಾಮ್ರಾ ಚಾಲೂ ಮಾಡೋಕ್ಕೂ ಟೈಮ್ ಸಿಗತ್ತಿದ್ದಿಲ್ಲ. ಆ್ಯಂಡ್ ಇಲ್ಲಿ ಬಂದು ನೋಡ್ರಿದ ಏನಾಯ್ತಪ್ಪ ಇವ್ರಿಗೆ. ಯೂಶ್ವಲಿ ಗಾಡಿ ಹಿಂಗೆ ನಮ್ಮ ಎಷ್ಟು ಸ್ಲೋ ಆಗಂಗಿಲ್ಲ. ನೋಡಿ ಬಿಡು ಅಂತಡ್ರಿಪ್ಪ. ಹಾಂ ಹಾಂ ಓಕೆ. ಕಾಲ್ ಬಂದೈತಂತ. ಹಾಂ ಕಲ್ಲು ದೊಡ್ಡ ಹೇಳತ್ತಿದ್ದೆಲ್ಲ ಇಲ್ಲೇ ನೋಡ್ದ. ಹಕ್ಕ ಇದೇ ನೋಡೋದು ನೋಡಿಪ್ಪ. ಲಾಸ್ಟ್ 15 ನಿಮಿಷದಿಂದ ಆ್ಯಂಡ್ 26 ಕಿಲೋಮೀಟ್ರ್ ಉಳಿದೈತಿ. ಅದು ಹೋಗೋಕೆ 47-46 ನಿಮಿಷ ಆಗತ್ತಾರ. ಆಲ್ಮೋಸ್ಟ್ ರೋಡ್ ಹಿಂಗೈತೆ ಅನ್ಸತ್ತೆ ನನಗೆ. ಆ್ಯಂಡ್ ಬ್ಲೂ ಇದ್ದಿದ್ದು ಲೈನ್ ಏನೈತಿ ಆರೆಂಜ್ ಬರಾಗತ್ತೆ ಮುಂದೆ ಗೂಗಲ್ ಮ್ಯಾಪ್ಸ್ದಾಗ. ಈಗ ಕ್ಯಾಮ್ರಾ ಬಂದ್ ಮಾಡ್ತೇನೆ. ಮುಂದೆ ಅಂಥದ್ದು ಏನರ ಸೀನ್ ನಡೆಯಕತ್ತಂದ್ರೆ ಅಷ್ಟ ತೋರಿ. ದೊಡ್ಡ ಕಲ್ಲು ಚಲು ನೀರು ಚಲು. ಓಕೆ, ಸೊ ಮುಂದೆ ಏನಾರ ಅಂತದ ಬಂತವ್ರು ತೋರಿಸೋಣಂತ. ಓಕೆ, ಒಂದೇ ರೂಮ್ ಐತಂತ. ಅದು ನಮ್ಮ ತಮಿಳ್ನಾಡ್ದವ್ರ ಆಂಧ್ರದವ್ರು ಏನು ಬುಕ್ ಮಾಡ್ಯಾರ ಅದ ಒಂದೇ ರೂಮ. ಆ್ಯಂಡ್ ನಮ್ಮದು ರೂಮ್ ಐತಿ. ಈಗ ರಾಯಲ್ ಎನ್ಫೀಲ್ಡವ್ರು ಏನೋ ದಿನೇಶ್ ಅಂತ ಒಬ್ರು ಯಾರೋ ನಮಗೆ ಕಾರ್ಗಿಲ್ಲ ಭೇಟಿಯಾಗಿದ್ದಾರೆ. ರಿಜ್ವಾನ್ ಅವ್ರ ನಂಬರ್ ಕೊಟ್ಟಿದ್ದಾರೆ. ಅವ್ರ ತಮ್ಮಾರು ಬಂದಾರ ನಮಗೆ ಪಿಕ್ ಮಾಡೋಕೆ. ಸೊ ರೂಮ್ ಹೆಂಗೈತಿ ಏನೈತಿ ಇದರಲ್ಲಿ. ಟೈಮ್ ಆಗೈತಿ 9:35. ಪದುಮ್ನಾಗ ಅದೇವಿ. ಮುಂದೊಂದು ಚಲೋ ರಿಸಾರ್ಟ್ ಇತ್ತು, 1500 ಪರ್ ಪರ್ಸನ್. ಬಟ್ ಟೆಂಟ್ ಅದಾವ ಅಂತ ಹೇಳಿದ್ರೆ ಟೆಂಟ್ ಬೇಡ ರೀಪ, ಥಂಡಿ ರಾತ್ರಿ ಭಾಳ ಬೆಳೆದೈತೆ ಅಂಥೇಳಿ ಈಗ ಇವ್ರ ಹಿಂದಿನ ಹೊಂಟೇವೆ. वो रूम वाला है ना? वो भी है। ये वाला कपड़े का बोला ना सर, एक जो वाले जी। हाँ, वो ये वाला बोला कि कपड़े का दे दो, वो वाला बाकी बंदों को दे दो। उधर कैसा है फिर? अभी डॉर्मेट्री है कि रूम है? मतलब सेम ही है, आपको मतलब बैठने के लिए ठीक है, बढ़िया है। अच्छा जी, ठीक। आप स्पीति पे जाके आए क्या? हाँ, ग्रीष्म ऑटो क्लब में रुके थे क्या? नहीं उधर नहीं रुके। उधर अपने अक्षय जी है ना, केलोंग में। अच्छा। हाँ, अक्षय जी के पास मिले थे, इनका कुछ काम था। मेरा कॉन्सेप्ट चेक कराया था, अभी वापस कट चालू हुआ है। वो भी मेरा भाई है, मैं पहले ग्रीष्म ऑटो क्लब में रहा। अच्छा जी। मैनेजर ना। तो आप भी रॉयल एनफील्ड की तरफ से हो? तो मेरे को ना एक पूछना था, आपके पास इसका टूल मिलेगा कॉन्सेप्ट का? टूल तो नहीं मिलेगा, पर जितना सेट हो सके उतना कर देंगे। अच्छा जी, ठीक। टूल स्पेशल टूल चलो पहला रूम देख लेंगे। मेरी बात सुनो, एक बंदा ना कि आ जाओ मेरे साथ, बाकी लगे लोग जिससे रखना वो रखो, क्योंकि दुकानें बंद हो जाएगी, फायदा। ಅದು ಕಾರ್ गाइस ನೋಡಿ गाइस, WRC ಕಟ್ಕೊಂಡು ಹೊಡಿತಾ ಇದ್ದಾರೆ गाइस. झूले गाइस, झूले गाइस, ವರ್ಲ್ಡ್ ಚಾಂಪಿಯನ್‌ಶಿಪ್ गाइस. ಕಟ್ಟ ಬೊಂಬೈ ಕಟ್ ನೀನು ಅಂತ ಇಲ್ಲ ಅಂತ ಕಟ್ ಹೊಡಿತಾರೆ ಇಲ್ಲೇ.